ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸ್ವಲ್ಪ ಶುಂಠಿ, ಸ್ವಲ್ಪ 2 ಮೆಣಸಿನ್ಕಾಯಿ, ಈಗ ಅದನ್ನು ಜಜ್ಜನ ಒಳ್ಳೆ ಅದು ಅರಿಶಿನ ಕುಟ್ಕೊಂಡಿದ್ದು ಮಸಾಲೆ ಮಜ್ಜಿಗೆ ಮಾಡಿ ಹೆಲ್ತಿಗೆ ತುಂಬ ಒಳ್ಳೆಯದು. ಒಂದು ರೌಂಡ್ ಮಿಕ್ಸಿಗೆ ಹಾಕಬರೋಣ. ಮಸಾಲೆ ಮಜ್ಜಿಗೆ ರೆಡಿ. ತುಂಬ ಬಿಸಿಲಿದೆ, ಈ ಥರ ಸಿಕ್ಕಾಬಿಟ್ಟು ಸ್ವಲ್ಪ ನಿಂಬೆ ಹುಳಿ ಹಾಕೊಳ್ಳೋಣ. ಅದಕ್ಕೆ ಚೆನ್ನಾಗಿರುತ್ತೆ. ಲೈಟಾಗಿ ತುಂಬ ಚೆನ್ನಾಗಿರುತ್ತೆ. ಬಿಸಿಲಿಗೆ ಸಖತ್ತಾಗಿರುತ್ತೆ. ಲೈಫಲ್ಲಿ ಏನಿದೆ ಅದು ಸ್ವಲ್ಪ ಉಪ್ಪು. ಎಷ್ಟು ಮಜ್ಜಿಗೆ ತೆಳ್ಳಗಿರುತ್ತೋ ಅಷ್ಟು ಒಳ್ಳೆಯದು. ಇನ್ನೂ ಸ್ವಲ್ಪ ನೀರು ಹಾಕಬೇಕು. ಮಜ್ಜಿಗೆಗೆ ಎಷ್ಟು ನೀರು ಹಾಕೊಂಡು ಕುಡಿತೀವೋ ದೇಹಕ್ಕೆ ತುಂಬ ಒಳ್ಳೆಯದು. ಮಜ್ಜಿಗೆ ಮಧ್ಯಾಹ್ನ ಟೈಮ್ ಆಗಲಿ ಬೆಳಿಗ್ಗೆ ಟೈಮ್ ಆಗಲಿ ಮಜ್ಜಿಗೆ ಕುಡಿಯೋದ್ರಿಂದ, ಮಜ್ಜಿಗೆ ಸೇವನೆ ನಾವು ಯಾವಾಗಲೂ ಊಟ ಮಾಡೋದ್ರಿಂದ ಭಾಳ ಒಳ್ಳೆಯದು. ಮಜ್ಜಿಗೆ ಹೆಲ್ತಿಗೆ ಮಜ್ಜಿಗೆ. ಆಗಿನ ಕಾಲದವರೆಲ್ಲ ಮಜ್ಜಿಗೆ ಮೊಸರು ಇದನ್ನೆಲ್ಲ ತಾನೇ ಸಿಕ್ಕಾಪಟ್ಟೆ ಊಟ ಮಾಡ್ತಿದ್ರು. ನಾವು ಯಾವಾಗಲೂ ಮಜ್ಜಿಗೆ ಮೊಸರನ್ನ ಈ ಥರ ಎಲ್ಲ ಜಾಸ್ತಿ. ಮಸಾಲೆ ಮಜ್ಜಿಗೆ ರೆಡಿ. ನೀವು ಮನೇಲಿ ಮಾಡ್ಕೊಳ್ಳಿ. ಏನು ಗೊತ್ತಾ, ಮಜ್ಜಿಗೆ ಅಂದರೆ ಯಾರಿಗಿಷ್ಟ ಇಲ್ಲ? ಎಲ್ಲರಿಗೂ ಇಷ್ಟ. ಮಜ್ಜಿಗೆ ಕುಡಿಯೋದ್ರಿಂದ ಸಿಕ್ಕಾಪಟ್ಟೆ ಒಳ್ಳೆಯದು. ಭಾಳ ತಂಪು ಮಜ್ಜಿಗೆ. ಮೊಸರು ಹೀಟು. ನಾವು ಮಜ್ಜಿಗೆನ ಎಷ್ಟು ಊಟ ಮಾಡ್ತೀವೋ, ಮಜ್ಜಿಗೆನ ಎಷ್ಟು ಕುಡಿತೀವೋ ಅಷ್ಟು ಒಳ್ಳೆಯದು. ಮಜ್ಜಿಗೆ ತುಂಬ ಜೊತೆ ಖಾರ, ಉಪ್ಪು, ಒಂಚೂರು ನಿಂಬೆಹಣ್ಣು ಹಾಕಿದ್ವಲ್ಲ, ಮತ್ತು ಕೋಲ್ಡಾಗಿತ್ತು ಮೊಸರು, ಎರಡಕ್ಕೂ ಚೆನ್ನಾಗಿದೆ, ಸೂಪರಾಗಿದೆ. ಕೊನೆ ತನಕ ವೀಡಿಯೋ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮಸಾಲೆ ಮಜ್ಜಿಗೆ ಅಂದರೆ ಇದೆ. ನೀವು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಮನೇಲಿ. ನಾನಿವತ್ತು ಮಜ್ಜಿಗೆ ಸುಸ್ತಾಗಿ ಬಂದೆ, ಅದಕ್ಕೋಸ್ಕರ ಮಜ್ಜಿಗೆ ಮಾಡ್ಕೊಂಡಿದ್ದೀನಿ. ಕೊನೆ ತನಕ ವೀಡಿಯೋ ನೋಡಿ. ಥ್ಯಾಂಕ್ ಯು. ಯಾರೂ ಸ್ಕಿಪ್ ಮಾಡಬೇಡಿ. ಧನ್ಯವಾದ. ಈ ಮಜ್ಜಿಗೆದು ಸಿಕ್ಕಾಪಟ್ಟೆ ಹೀಟ್ ಆಗಿದ್ರೂ ತುಂಬ ಒಳ್ಳೆಯದು. ಭಾಳ ತಂಪಿದು. ಎಷ್ಟು ತಂಪು ಅಂದರೆ ಸಿಕ್ಕಾಪಟ್ಟೆ ಒಳ್ಳೆಯದು. ತಂಪು ಹೀಟೆಲ್ಲ ಹೊಡೆದಾಕುತ್ತೆ ಮಜ್ಜಿಗೆ ಕುಡಿದಷ್ಟು ಒಳ್ಳೆಯದು, ಊಟ ಮಾಡಿದಷ್ಟು ಒಳ್ಳೆಯದು. ಮಜ್ಜಿಗೆನ ತಿಂದಷ್ಟು ಇನ್ನೂ ತಂಪು. ಬೇದಿ ಆದರೆ ಮಜ್ಜಿಗೆ ಅನ್ನನೇ ಕೊಡೋದು, ಬೇದಿ ಸ್ಟಾಪ್ ಆಗೋಕ್ಕೆ. ನಮ್ಮ ಕಡೆ ಎಲ್ಲ ನಾವೆಲ್ಲ ಹಾಗೇ. ಬೇದಿ ಆದರೆ ಖಾರ ಎಲ್ಲ ತಿನ್ನಿಸಲ್ಲ, ಮಜ್ಜಿಗೆನ ಸಖತ್ ಒಳ್ಳೆಯದು. ನೀವು ಮನೇಲಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಧನ್ಯವಾದ.